ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೆಲ್ಲಿಗೆರೆ ಬಾಲು, ರಾಜ್ಯ ವಕೀಲರ ಸಂಘದ ಖಜಾಂಚಿ. ಬಂಧುಗಳೇ, ಇವತ್ತು ವಿಶೇಷವಾಗಿ ರಾಜ್ಯ ವಕೀಲರ ಸಂಘ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು ಸಮಬಾಳು ಅಂತೇಳಿ ಇವತ್ತು ಎಲ್ಲರಿಗೂ ನ್ಯಾಯ ಒದಗಿಸುವಂಥ, ಆರೋಗ್ಯ ಕೊಡುವಂಥ, ಶಿಕ್ಷಣ ಕೊಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಬಂದಿದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನಮ್ಮ ಸಂಸ್ಥೆಯ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ನಮಗೆ ಕಿಮ್ಸ್ ಕಾಲೇಜಿನಲ್ಲಿ ನಾವು ಲೀಸ್ ಪೀರಿಯಡ್ ಕಟ್ಟಬೇಕಾದಂಥ ಏನು ಬಡ್ಡಿ ಹಣವನ್ನು ಇವತ್ತು ಮನ್ನಾ ಮಾಡಿದೆ. ಅದ್ರ ಬಗ್ಗೆ ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ರಾಜ್ಯ ಸರ್ಕಾರದ ಮುಖ್ಯಸ್ಥರು, ನಮ್ಮ ಜನಾಂಗದ ನಮ್ಮ ಕುಲಬಾಂಧವರು ಆದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವೆಲ್ಲ ಪದಾಧಿಕಾರಿಗಳು ಹೋಗಿ ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯವರು ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದ ಅರ್ಪಿಸಿದ್ದೀವಿ. ಹಾಗೆ ನಮ್ಮ ರಾಜ್ಯದ ನಮ್ಮೆಲ್ಲ ಕುಲಬಾಂಧವರಿಗೂ ವಿಚಾರ ಗೊತ್ತಿರಲಿ ಅಂತೇಳಿ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗೆ ನಮ್ಮ ಜನಾಂಗದ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಣ್ಣವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸಂಘಕ್ಕೆ ಕಿಮ್ಸ್ ಕಾಲೇಜಿಗೆ ಸುಮಾರು 100 UG ಸೀಟ್ಗಳು ಹಾಗೂ 68 PG ಸೀಟ್ಗಳನ್ನು ಕೊಡಿಸಿ ಸುಮಾರು ವರ್ಷಕ್ಕೆ 50 ಕೋಟಿ ರೂಪಾಯಿ ಆದಾಯ ಬರುವಂಥ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹಿತ ರಾಜ್ಯ ವಕೀಲರ ಸಂಘದ ಪರವಾಗಿ ನಮ್ಮೆಲ್ಲ ಕುಲಬಾಂಧವರ ಪರವಾಗಿ ಧನ್ಯವಾದನ ಈ ಸಂದರ್ಭದಲ್ಲಿ ಅರ್ಪಿಸ್ತೀವಿ. ಬಂಧುಗಳೇ, ರಾಜ್ಯ ವಕೀಲರ ಸಂಘ ಇವತ್ತು ನಮ್ಮ ಸಮುದಾಯಕ್ಕೆ ಹಾಗೂ ಈ ಒಂದು ಸಂಘವನ್ನು ಅಭಿವೃದ್ಧಿಪಡಿಸುವ ಹೆಜ್ಜೆಯಲ್ಲಿ ಇವತ್ತು ಸುಮಾರು ಏನು BIT ಕಾಲೇಜಿಗೆ ಈಗ ಮೊದಲು ಈಗ ನಮ್ಮಲ್ಲಿ ಕಮ್ಮಿ ಇತ್ತು ಸೀಟ್ಗಳು, ಇವಾಗ ಸುಮಾರು 1300ಕ್ಕೂ ಜಾಸ್ತಿ ಇಂಟೇಕ್ನ ನಾವು ಮಾಡ್ಕೊಂಡಿದ್ದರಿಂದ ಸುಮಾರು 100 ಕೋಟಿ ಹೆಚ್ಚು ಬೆಲೆ ಬಾಳುವ ಒಂದು ದೊಡ್ಡ ಬಿಲ್ಡಿಂಗ್ನನ್ನು ಕಟ್ಟಲಿಕ್ಕೆ ಈಗಾಗಲೇ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡಿ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಹಾಗೆ ಈಗಿರುವಂಥ ಕಿಮ್ಸ್ ಹಾಸ್ಪಿಟ್ಲಿನ ಮೇಲ್ಗಡೆ 4 ಫ್ಲೋರ್ಗಳನ್ನು ಕಟ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಮಾಡಲಿಕ್ಕೆ ಈಗಾಗಲೇ ಟೆಂಡರ್ಗಳನ್ನು ಕರೆದು ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ 2 ನಮ್ಮ BIT ಕಾಲೇಜಿಗೆ ಮತ್ತು ನರ್ಸಿಂಗ್ ಕಾಲೇಜಿಗೆ 2 ಹಾಸ್ಟೆಲ್ಗಳನ್ನು ಮಾಡಿ ಒಂದು ಇತ್ತೀಚಿನ ದಿನಗಳಲ್ಲಿ ಏನು ಹೊರ ರಾಜ್ಯಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಬಂದು ಇಲ್ಲಿ ಓದುವಂಥ ಮಕ್ಕಳಿಗೆ ಅನುಕೂಲ ಆಗಬೇಕು, ಅವರಿಗೆ ಒಳ್ಳೆಯ ರೀತಿಯ ಹಾಸ್ಟೆಲನ್ನ ಕೊಡಬೇಕು ಅಂತೇಳಿ ಸುಮಾರು 40 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು 2 ಹಾಸ್ಟೆಲ್ಗಳನ್ನ ಕಟ್ತಾ ಇದ್ದೀವಿ. ಹಾಗೆ ಮೆಡಿಕಲ್ ಕಾಲೇಜ್ ಹತ್ರ ಸಹಿತ ಅಲ್ಲಿ ಬರುವಂಥ PG ಮತ್ತು UG ಸ್ಟೂಡೆಂಟ್ಸ್ಗಳಿಗೆ ಹೊರ ರಾಜ್ಯದಿಂದ ಬರ್ತಾ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಸುಮಾರು 38 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲನ್ನು ಅಲ್ಲಿ ಕಟ್ಟಲಿಕ್ಕೆ ಈಗಾಗಲೇ ಅನುಮೋದನೆ ದೊರೆತಿದೆ. ಅದ್ರ ಜೊತೆಗೆ ಚಿಕ್ಕಮಂಗ್ಳೂರಿನಲ್ಲಿ ಒಂದು ಸುಮಾರು 7-8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ನಾವು ಈಗ ಆಲ್ರೆಡಿ ಟೆಂಡರ್ನ ಕರೆದಿದ್ದೀವಿ. ಆ ಜೊತೆಗೆ ಕೋಲಾರದಲ್ಲಿರ್ಬೋದು, ಕುಶಾಲನಗರ ಇರ್ಬೋದು, ಸುಳ್ಯದಲ್ಲಿರ್ಬೋದು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಾವು ಹಾಸ್ಟೆಲನ್ನು ತೆರಲಿಕ್ಕೆ ಈ ನಮ್ಮ ಹೊಸ ಕಾರ್ಯಕಾರಿ ಸಮಿತಿ ಆಡಳಿತ ಮಂಡಳಿಯವರು ಮಾಡ್ತಾಯಿದ್ದೀವಿ. ನಮ್ಮ ಜನಾಂಗದ ಏನು ಆಸ್ತಿ ಪಾಸ್ತಿಯನ್ನು ಉಳಿಸಲಿಕ್ಕೆ ಎಲ್ಲ ರೀತಿಯ ಕ್ರಮವನ್ನು ನಾವು ವಹಿಸ್ತಾ ಇದ್ದೀವಿ ಬಂಧುಗಳೇ. ಹಾಗೆ ನಾವು ಮುಂದಿನ ದಿನಗಳಲ್ಲಿ ಸುಮಾರು ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಜಾತಿ ಗಣತಿಯನ್ನು ಸರ್ಕಾರ ಮಾಡಿದರು, ಅದನ್ನು ಹೊಸದಾಗಿ ಜಾತಿ ಗಣತಿಯನ್ನು ಮಾಡಿ ಇದನ್ನು ಬಿಡಬೇಕು, ಯಾವುದೇ ಕಾರಣಕ್ಕೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಬಹುಶಃ ಇದುವರೆಗೂ ಅವರೇನು ಮಾಡಿಲ್ಲ. ಮುಂದೆಯೂ ಸಹಿತ ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ. ನಮ್ಮ ನಾಯಕರುಗಳು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅಥವಾ ಸಂಸದರಿರ್ಬೋದು ಮತ್ತು MLAಗಳಿರ್ಬೋದು, ನಮ್ಮ ಜನಾಂಗದವರು ಎಲ್ಲರೂ ಒಗ್ಗಟ್ಟಾಗಿ ಈ ಜಾತಿ ಗಣತಿಯನ್ನು ಬಿಡೋದಿಲ್ಲ, ಸರ್ಕಾರ ಒತ್ತಾಯ ಹಾಕಿದ್ದಾರೆ, ಮುಂದೇನೂ ಹಾಕ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ. ಯಾವುದೇ ಕಾರಣಕ್ಕೆ ನಮ್ಮ ಸಮಾಜದ ಪರವಾಗಿ ರಾಜ್ಯ ವಕೀಲರ ಸಂಘ ಸದಾ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಎಲ್ಲ ನಮ್ಮ ಕುಲಬಾಂಧವರಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು, ಈಗ ಸುಮಾರು ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ನಾವು ಜಮೀನನ್ನು ತಗೋಬೇಕು, ಒಂದು 10 ಜಿಲ್ಲೆ ಜಮೀನನ್ನು ತೆಗಿಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿ ಈಗೆಲ್ಲ ಅನುಮೋದನೆ ತಗೊಂಡಿದ್ದೀವಿ. ಯಾರು ನಮ್ಮ ಕುಲಬಾಂಧವರು ನಮ್ಮ ಸಂಸ್ಥೆಗೆ ಏನಾದ್ರೂ ಜಮೀನನ್ನ ಕೊಡೋದಿದ್ದರೆ ದಯಮಾಡಿ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರನ್ನ ಭೇಟಿ ಮಾಡಿ ಅಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಜಮೀನನ್ನ ಕೊಡಲಿಕ್ಕೆ ಮತ್ತು ತಗೊಳ್ಳಿಕ್ಕೆ ಯೋಗ್ಯವಾಗಿದೆ ಅಂತ ಒಂದು ಸ್ಥಳಗಳಿದ್ದರೆ ಅಧ್ಯಕ್ಷರಾದ ಕೆಂಚೇಗೌಡರಿಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮ್ಮ ಉದ್ದೇಶ ಇಷ್ಟೇ,
ನಮ್ಮ ಜನಾಂಗಕ್ಕೆ ಈ ಸಂಸ್ಥೆಯನ್ನು ಬೆಳೆಸಬೇಕು, ಉಳಿಸಬೇಕು ಮತ್ತು ಇಲ್ಲಿರುವ ಕೆಲಸ ಮಾಡ್ತಂಥ ಎಲ್ಲ ನೌಕರರನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು ಅನ್ನೋದು ನಮ್ಮ ಆಸೆ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೆಲ್ಲಿಗೆರೆ ಬಾಲು.